ಎಕ್ಸೆಲ್ ಪಿ ಯು ಕಾಲೇಜ್ ನಮ್ಮ ಕಾಲೇಜ್ ಏನು ಸ್ಪೆಷಲ್ ಅಂದರೆ ನಾವೆಲ್ಲ ಟೀಚರ್ಸೇ ಸೇರಿ ಮಾಡಿರುವಂಥ ಇನ್ಸ್ಟಿಟ್ಯೂಷನ್ ನಮ್ಮದು. ನಾವು ಗ್ರೂಪ್ ಆಫ್ ಟೀಚರ್ಸ್, ನಾವು ಸ್ಟಾರ್ಟಿಂಗಲ್ಲಿ ನಾವೊಂದು ಟೀಚರ್ಸ್ಗಳೇ ಸೇರಿಕೊಂಡು ಮಾಡಿರೋ ಇನ್ಸ್ಟಿಟ್ಯೂಷನ್. ನಮ್ದು ಸ್ಪೆಷಲ್ ಅಂದರೆ ನಾವು ಕೋಚಿಂಗ್ ಕ್ಲಾಸಿಂದ ನಂತರ ನಾವು ಪಿ ಯು ಕಾಲೇಜಿಗೆ ಬಂದವರು. ಸೊ ನಮ್ಮದು 2019ಇಂದಲೇ ನಿಮ್ಗೆ ಗೊತ್ತಿರ್ಬೋದು, ಪ್ರತಿ ವರ್ಷ ಕೂಡ ಬೋರ್ಡ್ ಎಕ್ಸಾಮ್ಸ್ ಆ್ಯಸ್ ವೆಲ್ ಆ್ಯಸ್ ನಮ್ಮ ನೀಟ್ ಇರ್ಬೋದು, JEE ಇರ್ಬೋದು, ಸ್ಟೇಟಲ್ಲೇ ಒಂದು ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಈ ವರ್ಷ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಬ್ಬರು 597 ಔಟ್ ಆಫ್ 600 ಥಿಯರಿ ಎಕ್ಸಾಮಲ್ಲಿ ಒಂದು ಒಳ್ಳೆ ರಿಸಲ್ಟ್ ತಗೊಂಡಿದ್ದಾರೆ. ಧನ್ವಿ ಭಟ್ ಮತ್ತೊಂದು ಹುಡುಗಿ ಸ್ಟೇಟಲ್ಲೇ ಒಂದು ಟಾಪರ್ ಆಗಿದ್ದಾರೆ. ಸೊ ಅದೇ ಥರ ನಮ್ಮ ಜಿಲ್ಲೆಗೆ ಫಸ್ಟ್ ಪ್ಲೇಸ್ ಬಂದಿದ್ದೇವೆ ನಾವು. ಅದೇ ಥರ ನಮ್ಮ ನೀಟ್ ಎಕ್ಸಾಮ್ ತಗೊಂಡ್ರೆ ಪ್ರತಿ ವರ್ಷದ ಈ ವರ್ಷ ಕೂಡ ನಮ್ಮ ಹುಡುಗ ಪ್ರಜ್ವಲ್ HM ಅಂತ ಹುಡುಗ 720ಗೆ 710 ಸ್ಕೋರ್ ಮಾಡಿ ಸ್ಟೇಟಲ್ಲೇ ಟಾಪರ್ ಆಗಿದ್ದಾನೆ. ಹಾಗೆ ನಮ್ಮಲ್ಲಿ ಲಾಸ್ಟ್ ಇಯರ್ ಇಬ್ಬರು AIIMSಗೆ ಹೋಗಿದ್ರು. ಈ ವರ್ಷ ಕೂಡ ತುಂಬ ಮಂದಿ AIIMSಗೆ ಹೋಗುವಂಥ ಅವಕಾಶಗಳು ಜಾಸ್ತಿ ಇದೆ. ಲಾಸ್ಟ್ ಇಯರ್ ನಮ್ಮಲ್ಲಿ 180 ಮಕ್ಕಳಿದ್ರು ನೀಟ್ನವರು. 180 103 ಮಕ್ಕಳಿಗೆ ಫ್ರೀ ಸೀಟಲ್ಲಿ MBBS ಮಾಡಿಕೊಟ್ಟಿದ್ದೇವೆ. ಬಟ್ ಈ ವರ್ಷ ಅಂತೂ ಇನ್ನೂ ಒಳ್ಳೆ ನಮ್ಮದು ರಿಸಲ್ಟ್ ಬರ್ತಾ ಉಂಟು. ಔಟ್ ಆಫ್ ಒಂದು 400 ಮಕ್ಕಳಲ್ಲಿ 200 ಮೇಲೆ ಮಕ್ಕಳಿಗೆ ಈ ವರ್ಷ ಖಂಡಿತ ನಮಗೆ MBBS ಫ್ರೀ ಸೀಟ್, ಗೌರ್ಮೆಂಟ್ ಸೀಟ್ ಸಿಗುವಂಥ ಒಂದು ನಿರೀಕ್ಷೆ ಇದೆ. ಸೊ ಇದು ಹೇಗೆ ಸಾಧ್ಯ ಅಂತೇಳಿ ನಮ್ಮಲ್ಲಿ ಒಂದು ಒಳ್ಳೆ ಸಿಸ್ಟಮ್ ಇದೆ, ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ 15ರಿಂದ 20 ವರ್ಷ ಎಕ್ಸ್ಪೀರಿಯನ್ಸ್ ಇರುವ ಒಳ್ಳೆ ನಮ್ಮ ಟೀಚಿಂಗ್ ಫ್ಯಾಕಲ್ಟಿ ಇದ್ದಾರೆ, ಒಳ್ಳೆ ಟೀಮ್ ಇದೆ. ಅದರೊಟ್ಟಿಗೆ ಒಂದು ಒಳ್ಳೆ ಸಿಸ್ಟಮ್ ಇದೆ. ಮಾರ್ನಿಂಗ್ ಒಂದು 5 o'clock ಎದ್ದರೆ ನೈಟ್ 10:30ವರೆಗೆ ವಿದ್ಯಾರ್ಥಿಗಳನ್ನು ನಾವು ಫಾಲೋ ಅಪ್ ಮಾಡ್ತೇವೆ. ಡೈಲಿ ಮಕ್ಕಳು 5 ಗಂಟೆಗೆ ಹೇಳಬೇಕು. 5ರಿಂದ 5:15 ಫ್ರೆಶ್ ಅಪ್ ಇದೆ. 5:30ಯಿಂದ 6 ಪ್ರೇಯರ್ ಯೋಗ ಇದೆ. ಆಮೇಲೆ ಮಾರ್ನಿಂಗ್ 6 to 8 ಅರ್ಲಿ ಮಾರ್ನಿಂಗ್ ಅವರಿಗೆ ನೀಟ್ನವರಿಗೆ ನೀಟ್, JEE ಅವರಿಗೆ JEE, CET ಅವರಿಗೆ CET ಕೋಚಿಂಗ್ ಇರುತ್ತೆ. ಆಮೇಲೆ 8 to 8:30 ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿ 8:30ಯಿಂದ ಮಧ್ಯಾಹ್ನ 1:30ವರೆಗೆ ಅವರಿಗೆ ಬೋರ್ಡ್ಸ್ ಥಿಯರಿ ಕ್ಲಾಸಸ್ ಇರುವಂಥದ್ದು. ಆಮೇಲೆ ಮಧ್ಯಾಹ್ನ 1:00ವರೆಗೆ ಮತ್ತೆ ಊಟ ಇದೆ. ಊಟ ಕೂಡ ಒಳ್ಳೆ ನ್ಯೂಟ್ರಿಷನ್ ಫುಡ್ ಇದೆ. ಚಪಾತಿ, 2 ಬಗೆ ಸಾರು, ಸಾಂಬಾರು, ಪಲ್ಯ, ಮಜ್ಜಿಗೆ, ಮೊಸರು, ಹಪ್ಪಳ, ಒಳ್ಳೆ ಊಟ ಇದೆ. ವಾರಕ್ಕೊಮ್ಮೆ ಸ್ಪೆಷಲ್ ಆಗಿ ಐಸ್ ಕ್ರೀಮ್ ಇದೆ, ಫ್ರೂಟ್ಸ್ ಇದೆ, ಸ್ವೀಟ್ ಇದೆ. ಆಮೇಲೆ ಊಟ ಆಗಿ ಆಫ್ಟರ್ನೂನ್ ನಿಮಗೆ ಡೈಲಿ 2ರಿಂದ 5:30ವರೆಗೆ ಎವ್ರಿ ಡೇ ನಿಮಗೆ ನೀಟ್ ಕೋಚಿಂಗ್, ಮತ್ತೆ 2 to 5:30 ನೀಟ್ ಕೋಚಿಂಗ್, JEE, CET ಕೋಚಿಂಗ್ ಇರುತ್ತೆ. 5:30 ಸ್ನ್ಯಾಕ್ಸ್ ಆಗಿ 5:30ರಿಂದ 6:30ವರೆಗೆ 1 hour ಗೇಮ್ಸ್ ಬ್ರೇಕ್ ಕೊಡ್ತೇವೆ, ಸ್ವಲ್ಪ ಆಟ ಆಡಲಿಕ್ಕೆ ಟೈಮ್ ಇದೆ. ಆಮೇಲೆ ಸಂಜೆ 6:30ರಿಂದ 8:30ವರೆಗೆ ಯುನೀಕ್ ಪ್ರೋಗ್ರಾಮ್ ಇದೆ, ಸ್ಪೆಷಲ್ ಪ್ರೋಗ್ರಾಮ್, ಡೌಟ್ ಕ್ಲಾರಿಫಿಕೇಶನ್ ಅಂತ ಹೇಳಿ. ಬೆಳಿಗ್ಗೆಂದೇನು ಕ್ಲಾಸ್ ಮಾಡಿರ್ತೀವಲ್ವಾ, ಅದರ ಡೌಟ್ ಇದ್ರೆ ಕೇಳ್ಬೋದು. ಆಮೇಲೆ 8:00ವರೆಗೆ ಮತ್ತೆ ಡಿನ್ನರ್ ಇದೆ. ಡಿನ್ನರ್ ಆಗಿ ನೈಟ್ 10:30ವರೆಗೆ ಸ್ಟಡಿ ಅವರ್ ಇದೆ. ಆಮೇಲೆ 10:30ಗೆ ಮತ್ತೆ ಮಲಗಲಿಕ್ಕೆ ಇರ್ತದೆ. ಆಮೇಲೆ ರೂಮ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಒಂದು ರೂಮಲ್ಲಿ 3 ಮಂದಿ ವಿತ್ ಅಟ್ಯಾಚ್ ಬಾತ್ರೂಮ್, ಟಾಯ್ಲೆಟ್ ಇದೆ. 24/7 ಹಾಟ್ ವಾಟರ್ ಫೆಸಿಲಿಟೀಸ್ ಕೊಟ್ಟಿದ್ದೇವೆ. ಪ್ರತಿ ಫ್ಲೋರಿಗೆ 2 ವಾರ್ಡನ್ಸ್ ಇರ್ತಾರೆ, ಮತ್ತೆ ಒಬ್ಬರು SW ಇದ್ದಾರೆ. 24/7 ಹಾಟ್ ವಾಟರ್ ಆ್ಯಂಡ್ ಮೆಡಿಕಲ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ. ಸೊ ಮನೆಯವರಾಗಿ ನೋಡ್ಕೊಳ್ತೇವೆ. ಆಮೇಲೆ ಎವ್ರಿ ಸಂಡೇ ಎಕ್ಸಾಮ್ಸ್ ಇರುತ್ತೆ. ನೀಟ್ನವರಿಗೆ ನೀಟ್, JEE ಅವರಿಗೆ JEE, ಮಂತ್ಲಿ ಕ್ಯುಮ್ಯುಲೇಟಿವ್ ಟೆಸ್ಟ್ ಇರುತ್ತೆ. ಸೊ ಈ ಥರ ಒಂದು ಒಳ್ಳೆ ಓದೋದ್ರೊಟ್ಟಿಗೆ ನಮ್ಮನ್ನೊಂದು ಮಕ್ಕಳನ್ನು ಒಂದು ಒಳ್ಳೆ ದೇಶದ ಪ್ರಜೆಯಾಗಿ, ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿಯಾಗಿ ಮಾಡುವಂಥ ಸಂಸ್ಥೆ ಅಂತ ಹೇಳಿ ನಮ್ಮ ಎಕ್ಸೆಲ್ ಪಿ ಯು ಕಾಲೇಜ್. ಖಂಡಿತವಾಗಿ ಕೂಡ ನಮ್ಮ ಸಂಸ್ಥೆಗೆ ಬನ್ನಿ. ನಿಮ್ಮ ಮಕ್ಕಳನ್ನು ಒಂದು ಒಳ್ಳೆ ದೇಶದ ಪ್ರಜೆಯಾಗಿ, ಮುಂದೆ ನಿಮ್ಮೊಂದು ಆಸ್ತಿಯಾಗಿ ಮಾಡಿಕೊಡುವಂಥ ಸಂಸ್ಥೆ. ನಮ್ಮಲ್ಲಿ ಓದೋದ್ರೊಟ್ಟಿಗೆ ಅವರಿಗೆ ಎಲ್ಲ ರೀತಿಯ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು, ಅವರಿಗೆ ಒಂದು ಎಲ್ಲ ರೀತಿಯ ಸಪೋರ್ಟ್ ಮಾಡುವಂಥ ಸಂಸ್ಥೆ ಅಂತೇಳಿ ನಮ್ಮ ಎಕ್ಸೆಲ್ ಪಿ ಯು ಕಾಲೇಜ್. ಬರೀ ನೀಟ್, CET, JEE ಒಟ್ಟಿಗೆ ಅಷ್ಟು ಮಾತ್ರ ಅಲ್ಲ, NDA ಇರ್ಬೋದು, ನಾಟ್ ಇರ್ಬೋದು, ಆಮೇಲೆ KVPY ಕೋಚಿಂಗ್ಸ್ ಇರ್ಬೋದು, ಅದರೊಟ್ಟಿಗೆ ಕಾಮರ್ಸ್ ತಗೊಂಡ್ರೆ CA, CPT ಎಲ್ಲ ಇಂದಿನ ಒಂದು ಸ್ಪರ್ಧಾತ್ಮಕ ಜಗತ್ತಿಗೆ ಏನೆಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ, ಇದರ ಎಲ್ಲ ಒಂದು ಕೋಚಿಂಗ್ ಕೂಡ ನಮ್ಮ ಎಕ್ಸೆಲ್ ಇನ್ಸ್ಟಿಟ್ಯೂಷನಲ್ಲಿ ನಾವು ಕೊಡುವಂಥದ್ದು. ಹಾಗಾಗಿ 100% ನಿಮಗೆ ಒಂದು ಒಳ್ಳೆ ಭವಿಷ್ಯ ರೂಪಿಸುವಂಥ ಸಂಸ್ಥೆ. ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಡ್ತೇವೆ. ನಿಮ್ಮೆಲ್ಲರ ಸಪೋರ್ಟ್, ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತೇವೆ. ಥ್ಯಾಂಕ್ ಯು ಸೋ ಮಚ್.